ರಕ್ಷಿತಾ ಶೆಟ್ಟಿಗೆ ಟೀ ಕೊಬ್ಬು ಬಂತ, ತಲೆಲಿರ್ತಕ್ಕಂಥ ತುಪ್ಪ ಹೆಚ್ಚಾಯ್ತಾ, ಬುದ್ಧಿವಂತೆ ಅಂತ ನಾವ್ ಅನ್ಕೊಂಡ್ರೆ ಇವಳು ದಡ್ಡಿ ತರ ಆಡ್ತಿದ್ದಾಳೆ. ಪಾಪ ಎಲ್ಲೂ ಚಿಕ್ಕೋಳು ಚೈಲ್ಡ್ ಇರ್ಬೇಕು ಅಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ ಮೇಲೆ ಕೂರ್ಸಿದ್ರೆ ಚೈಲ್ಡ್ ಪ್ರೋ ಮ್ಯಾಕ್ಸ್ ತರ ಆಡ್ತಿದ್ದಾಳೆ. ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗಾಯ್ತು ರಕ್ಷಿತಾ ಶೆಟ್ಟಿ ಕತೆ. ನಾನ್ ನಿಜ ಹೇಳ್ತೀನಿ, ಲಾಸ್ಟ್ 2 ವೀಕ್ ಇಂದ ರಕ್ಷಿತಾ ಶೆಟ್ಟಿ 1% ನನಗೆ ಇಷ್ಟ ಆಗ್ತಾ ಇಲ್ಲ. ಮುಂಚೆ ಒಳ್ಳೆವಳು ಅನ್ಕೊಂಡ್ವಿ, ಈಗ ಒಳಕಲಲ್ಲಿ ಬಂದು ಬನ್ನಿ ಇವತ್ತಿನ ಪ್ರೊಮೋದಲ್ಲಿ ರಕ್ಷಿತಾ ಶೆಟ್ಟಿ ಚೈಲ್ಡ್ ಪ್ರೋ ಮ್ಯಾಕ್ಸ್ ರಿವೀಲ್ ಆಗಿದೆ, ಅದನ್ನ ನೋಡೋಣ. ಓಕೆ ಗಾಯ್ಸ್, ಈಗಷ್ಟು ಬಿಗ್ ಬಾಸ್ ನ ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ, ಇವತ್ತೇನೆಲ್ಲ ನಡೆಯುತ್ತೆ, ಯಾವ ಒಂದು ಟಾಸ್ಕ್ ಇರುತ್ತೆ, ಯಾವ ರೀತಿ ಟಾಸ್ಕ್ ಇರುತ್ತೆ, ಆ ಒಂದು ಟಾಸ್ಕ್ ಅಲ್ಲಿ ಹೈಲೈಟ್ ಆಗಿದ್ದು ಯಾರ್ಯಾರು ಜಗಳ ಮಾಡ್ಕೊಂಡ್ರು, ಬನ್ನಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈವರೆಗಿನ ಟಾಸ್ಕ್ ಗಳ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಡಲಿದೆ ಅತಿ ಹೆಚ್ಚು. ಓಕೆ, ಈ ವಾರದ ಟಾಸ್ಕ್ ಏನಿತ್ತು ಆ ಟಾಸ್ಕ್ ಗಳಲ್ಲಿ ಇವತ್ತು ಆಡಿಸ್ತಕ್ಕಂಥ, ಆದ್ರೆ ಈ ಪ್ರೊಮೋದಲ್ಲಿ ಈಗ ತೋರಿಸ್ತಾ ಇದ್ದಾರೆ ಈ ಒಂದು ಟಾಸ್ಕ್ ಇದೇ ಕೊನೆದಾಗಿರ್ತಕ್ಕಂಥ ಒಂದು ಟಾಸ್ಕ್ ಇದೆ, ಲಾಸ್ಟ್ ಟಾಸ್ಕ್. ಸೊ ಈ ಒಂದು ಟಾಸ್ಕ್ ಆದ್ಮೇಲೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಅದಾದ್ಮೇಲೆ ಅವ್ರಗಳ ಮಧ್ಯೆ ಒಂದೇ ಒಂದು ಟಾಸ್ಕ್ ಅನ್ನು ಇಡ್ತಾರೆ, ಅದು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಯಾರು ಅಂತ ಚೂಸ್ ಮಾಡುವಂತ ಒಂದು ಟಾಸ್ಕ್ ಇರುತ್ತೆ ಅಷ್ಟೇ. ಅದು 2 ಪೇರ್ಗಳಿರುತ್ತೆ, ಇಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ಕ್ಯಾಪ್ಟನ್ ಯಾರ್ಯಾರು ಅಂತಂದೇಳಿ. ಸೊ ಅವ್ರಿಬ್ರ ಮಧ್ಯೆ ಒಂದು ಜಗಳ ಇರುತ್ತೆ, ಅಷ್ಟೇನೆ ಉಳಿಯೋದು ಗೈಸ್. ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗಿದೆ. ಸೊ ಈ ಒಂದು ಟಾಸ್ಕ್ ಸಿಕ್ಕಾಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ಬಟ್ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ತುಂಬಾ ರಿಸ್ಕಿ ಆಗಿದೆ, ಅಷ್ಟೇ ಬುದ್ಧಿವಂತಿಕೆ ಆಡಬೇಕು, ಅಷ್ಟೇ ಪೇಷನ್ಸ್ ಆಗಿ ಆಡಬೇಕು. ಮೇನ್ ಕೋರ್ಡಿನೇಷನ್ ತುಂಬಾ ಮುಖ್ಯ, ಅದು ತುಂಬಾ ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ. ಕೋಲ್ಗಳಲ್ಲಿ ಬಾಲ್ಗಳನ್ನ ತರುವಂತ ಒಂದು ಆಟ ತುಂಬಾ ಟ್ರಿಕ್ಕಿ ಆಗಿದೆ, ತುಂಬಾ ಬಲಶಾಲಿಗಳಿಗಿಂತ ಹೆಚ್ಚಾಗಿ ತುಂಬಾ ಬುದ್ಧಿಶಾಲಿಗಳು ಆಡುವಂತ ಗೇಮು. ನೋಡೋಣ ಯಾರು ಆ ರೀತಿ ಇರತಕ್ಕಂತ ಬುದ್ಧಿಶಾಲಿ ಅಂತ ಸ್ವಲ್ಪ ನೋಡೋಣ. ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳ. ಓಕೆ, ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಆಟವನ್ನ ಆಡೋದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಆಗ್ತಾರೆ, ಎಲಿಜಿಬಲ್ ಆಗ್ತಾರೆ. ಸೊ 3 ಜೋಡಿಗಳಿಗೆ ಈ ವಾರ ಕ್ಯಾಪ್ಟನ್ಸಿ ಆಟವನ್ನ ಆಡಿಸ್ತಿದ್ದಾರೆ. ಹಾಗಾದ್ರೆ ಆ 3 ಜೋಡಿಗಳು ಯಾರಾಗಿರ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಬಹುಶಃ 3 ಜೋಡಿಗಳು ಅಂತ ನೋಡ್ಕೊಳ್ಳೋದಾದ್ರೆ, ನಾವು ನಾರ್ಮಲ್ ಆಗಿ ಥಿಂಕ್ ಮಾಡೋದಾದ್ರೆ, ಅಫ್ಕೋರ್ಸ್ ಮ್ಯೂಟೆಂಟ್ ರೋಗೋ ಅವರು ಮತ್ತೆ ಅಶ್ವಿನಿ ಅವರು, ಇವರಿಬ್ರು ಕೂಡ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂಡ್ ಮೆಂಟಲಿ ನಮ್ಮ ಅಶ್ವಿನಿ ಅವರು ಸ್ಟ್ರಾಂಗ್ ಇದ್ದಾರೆ. ಮ್ಯೂಟೆಂಟ್ ರೋಗೋ ಅವರು ಫಿಸಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಅವರ ಒಂದು ಪೇಷನ್ಸ್ ಏನಾದ್ರು ಈ ಒಂದು ಆಟಕ್ಕೆ ಪ್ರಾಬ್ಲಮ್ ಆಗಿ ಇವರು ಹಿಂದುಳಿಬಹುದಾ ಗೊತ್ತಿಲ್ಲ. ಇನ್ನ ಅವ್ರನ್ನ ಹೊರತುಪಡಿಸಿದ್ರೆ ಅಭಿಷೇಕ್ ಮತ್ತೆ ಚೈತ್ರ ಅವರು, ಅಫ್ಕೋರ್ಸ್ ಇವರಿಂದ ನಾವು ಕೂಡ ಗೆಸ್ ಮಾಡಬಹುದು. ನೆಕ್ಸ್ಟ್ ಮಾಳು ಮತ್ತೆ ರಕ್ಷಿತಾ, ಅಫ್ಕೋರ್ಸ್ ಇವರಿಂದ ಕೂಡ ಆಟೋನ ಗೆಸ್ ಮಾಡಬಹುದು. ಅಂಡ್ ಆಲ್ಸೋ ಗಿಲ್ಲಿ ಮತ್ತೆ ಕಾವ್ಯ. ಇಲ್ಲಿ ಏನಾದ್ರು ಗಿಲ್ಲಿಯ ಒಂದು ಉದ್ದಟತನದಿಂದ, ಅವನ ಒಂದು ಕಾಮಿಡಿಯಿಂದ, ಅವನ ಒಂದು ಹುಡುಗಾಟದಿಂದ ಏನಾದ್ರು ಮಿಸ್ ಆಗ್ಬೋದಾ ಗೊತ್ತಿಲ್ಲ. ಈ 1-2 ಜೋಡಿಗಳ ಮಧ್ಯೆ ಡೌಟ್ ಇದೆ. ಸೊ ಈ ತರದೊಂದು ಆಟ ಇರುತ್ತೆ ಗೈಸ್, 3 ಜೋಡಿಗಳು ಇರುತ್ತೆ. 3 ಜೋಡಿಗಳು ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಹಾಗಾದ್ರೆ ಈ ಒಂದು ಆಟದಲ್ಲಿ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸ್ತಕ್ಕಂಥ 3 ಜೋಡಿಗಳು ಇರ್ತಾರೆ, ಅವರು ಕ್ಯಾಪ್ಟನ್ಸಿ ಆಟವನ್ನು ಆಡುವಂತ ಅರ್ಹತೆ ಪಡ್ಕೊಂತಾರೆ. ಓಕೆ, ಅರ್ಥ ಆಯ್ತಲ್ಲ? ಬನ್ನಿ ನೆಕ್ಸ್ಟ್ ನೋಡೋಣ. ಓಕೆ, ನಾನು ಹೇಳಿದಲ್ವಾ ಗಿಲ್ಲಿ ಮತ್ತೆ ಕಾವ್ಯ, ಇದು ಎಲ್ಲೋ ಒಂದು ಕಡೆ ಕಾವ್ಯ ನೆಟ್ಟಿಗಿದ್ರು ಕೂಡ ಗಿಲ್ಲಿ ಒಂದು ಕಾಮಿಡಿಯಿಂದ, ಗಿಲ್ಲಿ ಒಂದು ಹುಡುಗಾಟದಿಂದ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬೋದು ಅಂತ ನಾನು ಹೇಳಿದೆ. ಈ ಒಂದು ಪ್ರೊಮೋದಲ್ಲಿ ಅದು ಕೂಡ ರಿವೀಲ್ ಆಗ್ತಾ ಇದೆ. ಕಾವ್ಯ ಆ ರೇಂಜಿಗೆ ಅರುಚ್ತಾ ಇದ್ದಾಳೆ ಅಂದ್ರೆ ಮೋಸ್ಟ್ಲಿ ಅದು ಕೊನೆ ಹಂತದಲ್ಲಿ ಬಂದಾಗ ಈ ತರದೊಂದು ಮಿಸ್ಟೇಕ್ ಆಗಿರುತ್ತೆ ಅನ್ಸುತ್ತೆ. ಆ ಕಡೆಯಿಂದ ಒಂದು ಕೋಲು, ಈ ಕಡೆಯಿಂದ ಒಂದು ಕೋಲು, ಆ ಕೋಲ್ಗಳಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲೊಂದು ಇದಕ್ಕೆ ಹಾಕ್ಬೇಕು. ಸೊ ಈ ಒಂದು ಆಟದಲ್ಲಿ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಂತ ಒಂದು ಬಾಲ್, ಅದು ನೀರು ಹಿಡ್ಕೊಂಡಿರುತ್ತೆ, ಅಷ್ಟು ಬೇಗ ಬರೋದು ಇಲ್ಲ. ಸೊ ಇಬ್ರು ಕೂಡ ಕೋರ್ಡಿನೇಷನ್ ಎತ್ತಬೇಕು. ನಾನು ಅವಾಗಲೇ ಹೇಳ್ದೆ ಕೋರ್ಡಿನೇಷನ್ ತುಂಬಾ ಮುಖ್ಯ ಆಗಿರುತ್ತೆ ಅಂತ. ಸೊ ಕೋರ್ಡಿನೇಷನ್ ಇಲ್ಲ ಅಂದ್ರೆ ನಡೆಯಲ್ಲ. ಇಲ್ಲಿ ನಮ್ಮ ಗಿಲ್ಲಿ ಯಾವುದೇ ಕಾರಣಕ್ಕೂ ಕಾಮಿಡಿ ಇಲ್ಲದೆ, ಹುಡುಗಾಟ ಮಾಡದೆ ಯಾವುದೇ ಗೇಮ್ನ ಆಡೋದಿಲ್ಲ. ಸ್ವಲ್ಪ ತಾಳ್ಮೆ ಅನ್ನೋದು ಕೂಡ ಅವನಿಗಿದೆ, ಆದ್ರೂ ಕೂಡ ಅವನ ಒಂದು ಫ್ರೀಡಮ್ ಅವ್ನಿಗೆ ಕೊಡ್ಬೇಕಾಗುತ್ತೆ. ಬಟ್ ಕಾವ್ಯ ಏನಾದ್ರು ಎದುರಿಸೋದ್ರಿಂದ, ಕಾವ್ಯ ಅವಸರ ಮಾಡೋದ್ರಿಂದ ಇವರ ಒಂದು ಆಟಕ್ಕೆ ಸೋಲಾಗಂತದ್ದು ಇದು ಕಾಣಿಸ್ತಾ ಇದೆ ಈ ಒಂದು ಇದರಲ್ಲಿ. ಬಟ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತಿನ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರೋ ರಿವೀಲ್ ಇಷ್ಟೇನೆ. ಮೋಸ್ಟ್ಲಿ ಇವ್ರು ಏನಾದ್ರು ಆಚೆ ಉಳಿತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಆಚೆ ಉಳಿಬಾರ್ದು ಅಂತಾನೆ ಕೇಳ್ಕೊಳ್ಳೋಣ. ಬಿಕಾಸ್ ಕಾವ್ಯ ಚೆನ್ನಾಗಿ ಆಡ್ತಾಳೆ, ಗಿಲ್ಲಿನೂ ಚೆನ್ನಾಗಿ ಆಡ್ತಾನೆ, ಬಟ್ ಸ್ವಲ್ಪ ಹುಡುಗಾಟಿಕೆ ಅಷ್ಟೇನೆ. ಮೇ ಬಿ ಸೇವ್ ಆಗ್ಬೋದು. ನೋಡ್ ನೆಕ್ಸ್ಟ್ ಯಾರೆಲ್ಲ ಮಿಸ್ಟೇಕ್ ಮಾಡಿದಾರೆ. ಓಕೆ, ಒಬ್ರದೊಬ್ರು ಬಾಲ್ ಕೈಯಲ್ಲಿ ಮುಟ್ಟಂಗಿಲ್ಲ ಅಂತ ಇದೆ. ಮೋಸ್ಟ್ಲಿ ಅವ್ರವ್ರದ್ದು ಬಾಲ್ ಅಂತ ಇರಂಗಿದೆ ಅನ್ಸುತ್ತೆ. ಈ ಆಟದ ರೂಲ್ಸ್ ಮೋಸ್ಟ್ಲಿ ನಾವು ಗೆಸ್ ಮಾಡೋದಾದ್ರೆ 2 ಕೋಲ್ಗಳಿದೆ, ಹಾಗೆ ಒಂದು ಬಾಲ್ ಇದೆ. ಮೋಸ್ಟ್ಲಿ ಬಾಲ್ನೇ ಕೈಯಲ್ಲಿ ಮುಟ್ಟಂಗಿಲ್ಲ, ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಒಬ್ರದೊಬ್ರು ಮುಟ್ಟಂಗಿಲ್ಲ ಅಂದಾಗ ಮೋಸ್ಟ್ಲಿ ಇನ್ನೊಬ್ರು ಕೋಲನ್ನು ಕೂಡ ಮುಟ್ಟಂಗಿಲ್ಲ ಅಂತ ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಧ್ರುವಂತ್ ಅವರು ನಾನು ನೋಡಿದಾಗೆ ಬಹುಶಃ ಉಸ್ತುವಾರಿ ವಿಚಾರಕ್ಕೆ ಬಂದಾಗ ತುಂಬಾ ನೀಟಾಗಿ ಮಾಡ್ತಾರೆ. ಅವರ ರೂಲ್ಸ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡೇ ಮಾಡ್ತಾರೆ. ಸ್ವಲ್ಪ ಅವಸರ, ಸ್ವಲ್ಪ ಹೇಳುವಂತ ರೀತಿ ಬದಲಾಗಿರ್ಬೋದು, ಬಟ್ ಅದು ಡಿಫ್ರೆಂಟ್ ಆಗಿದ್ರು ಕೂಡ, ಅದು ಸಡನ್ ಭಯ ಬೀಳ್ಸಿದ್ರು ಕೂಡ ಅವ್ರು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡ್ತಾರೆ. ನಾನು ನೋಡಿದಾಗೆ ಎಲ್ಲಾ ವಿಚಾರದಲ್ಲೂ ಒಬ್ಬ ವ್ಯಕ್ತಿನ ತಪ್ಪು ಅಂತ ಹೇಳ್ಬಾರ್ದು. ಅವರ ಒಂದು ಕ್ಯಾಪ್ಟನ್ಸಿಗಿಂತ ಉಸ್ತುವಾರಿ ವಿಚಾರದಲ್ಲಿ ನಾನು ತುಂಬಾ ಚೆನ್ನಾಗಿ ಅವ್ರನ್ನ ಅಬ್ಸರ್ವ್ ಮಾಡಿದೀನಿ. ಕ್ಯಾಪ್ಟನ್ ಆಗೋದು ಯಾವತ್ತೂ ಕೂಡ ನಾವು ಅವರು ಕ್ಯಾಪ್ಟನ್ ಆಗೋಂತ ಅವಕಾಶ ಬರಲೇ ಇಲ್ಲ. ಬಟ್ ಈ ಒಂದು ಇದರಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್
ಧ್ರುವಂತ ಆಗುವಂಥದ್ದು ಈಗಷ್ಟೇ ಒಂದು ಸ್ಪಾರ್ಕ್ ಆಗಿದೆ. ನೋಡ್ಬೇಕು, ನೆಕ್ಸ್ಟ್ ಪ್ರೊಮೋದಲ್ಲೇ ಇಂಟ್ ಬಿಟ್ಕೊಟ್ಟಿದ್ದಾರೆ, ಇವರಿಬ್ರು ಕೂಡ ಜಗಳ ಆಡ್ತಾರೆ ಅಂತ ಹೇಳಿ. ಸೊ ಇದು ಜಗಳ ಅತಿರೇಕಕ್ಕೆ ಹೋಗುತ್ತೆ. ನಾವ್ ಇವಾಗಷ್ಟೇ ಹೇಳಿದೆ, ಕಾವ್ಯ ಗಿಲ್ಲಿ ಒಂದು ಆಟದಲ್ಲಿ ಗಿಲ್ಲಿಯ ಒಂದು ಹುಡುಗಾಟತನದಿಂದ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಕಾವ್ಯಗೆ ಎಫೆಕ್ಟ್ ಆಗುತ್ತಾ, ಅವರ ಒಂದು ಆಟ ಹಿಂದೆ ಉಳ್ಕೊಂಡು ಅವರು ಆಚೆ ಉಳ್ಕೊಂತಾರ ಅಂತ ನಾನು ಹೇಳಿದೆ, ಗೆಸ್ ಮಾಡಿದೆ ಜಸ್ಟ್. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ಜೊತೆ ಜಗಳಾಡೋಂತ ಬರದಲ್ಲಿ ಸ್ಕೋರ್ ಕಡೆ ಗಮನ ಹರಿಸೋದನ್ನ ಎಲ್ಲೋ ಒಂದ್ ಕಡೆ ಮರ್ತು ಬಿಡ್ತಾಳ ಅಂತಾನು ಎದ್ದು ಕಾಣಿಸ್ತಾ ಇದೆ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಶಾಂತಿ ಶಾಂತಿ ನಮಗ್ ಗೊತ್ತಾಯ್ತು ಅಂತಂದ್ರೆ ಹೇಳಿದ್ನಲ್ಲ, ಧ್ರುವಂತ್ ಅವರು ಹೇಳಿದ್ರು ಮುಟ್ಟಂಗಿಲ್ಲ ಅಂತಂದೇಳಿ. ಶಾಂತಿ ಶಾಂತಿ ನಮಗ್ ಗೊತ್ತಾಯ್ತು ಅಂತ. ಇದರಲ್ಲಿ ರಕ್ಷಿತಾ ಶೆಟ್ಟಿ ಎದ್ದು ಕಾಣಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಒಂದು ಅಹಂಕಾರ ಎದ್ದು ಕಾಣಿಸ್ತಾ ಇದೆ. ಧ್ರುವಂತ್ ಅವ್ರು ಅವರೇ ನನಗೆ ಹೇಳೋದು, ನಾನು ಅವ್ರಿಗಿಂತ ಹೆಚ್ಚಿದೀನಿ, ನಾನೇ ಅವ್ರಿಗಿಂತ ಸರ್ವಶ್ರೇಷ್ಠ ಸರ್ವೋತ್ತಮಳು, ನನಗೆ ಯಾಕೆ ಅವ್ರು ಹೇಳ್ಬೇಕು, ಫಸ್ಟ್ ಆಫ್ ಆಲ್ ನನಗೆ ಅವನ ಆಗದೇ ಇಲ್ಲ, ಅವನೇ ಯಾಕೆ ನನಗೆ ಬುದ್ಧಿ ಹೇಳ್ಬೇಕು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನನ್ಗೆ ಗೊತ್ತಾಯ್ತು ಶಾಂತಿ ಶಾಂತಿ ಅಂತ ಹೇಳ್ತಾ ಇದಾರೆ. ಸೊ ಇದು ಮೇನ್ ಬಿಗ್ ಬಾಸ್ ನಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅವರ ದ್ವೇಷ ಏನಿರುತ್ತೆ ಅದನ್ನ ಆಚೆ ಕಡೆ ತೋರಿಸ್ಬೇಕು. ಟಾಸ್ಕ್ ಅಂತ ಬಂದಾಗ ಅಲ್ಲಿ ಅವರವರ ಒಂದು ಪೊಸಿಷನ್ ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ನನಗೆ ಟು ಬಿ ಆನೆಸ್ಟ್ ರಕ್ಷಿತಾ ಶೆಟ್ಟಿ ಈ ಒಂದು ವಿಚಾರದಲ್ಲಿ ಫಸ್ಟ್ ಟೈಮ್ ಧ್ರುವಂತ್ ಅಪೋಸಿಟ್ ನಡ್ಕೊಂತಿರೋದು ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಧ್ರುವಂತ್ ಅವರ ಒಂದು ಸಿನ್ಸಿಯಾರಿಟಿ ನಿಮ್ಗೆ ಎದ್ದು ಕಾಣಿಸ್ತಾ ಇದೆ, ರಕ್ಷಿತಾ ಶೆಟ್ಟಿ ನಡ್ಕೋತಾ ಇರೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಅದರಲ್ಲಿ ರಕ್ಷಿತಾ ಶೆಟ್ಟಿಯ ಒಂದು ಅಹಂಕಾರ ಎದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಅದಾದ್ಮೇಲೆ ರಕ್ಷಿತಾ ಶೆಟ್ಟಿ ಎಷ್ಟು ವರ್ಸ್ಟ್ ಆಗಿ ಆಡ್ತಾ ಇದ್ದಾಳೆ ಅಂತಂದ್ರೆ ತುಂಬಾ ವರ್ಸ್ಟ್ ಆಗಿ ಆಡ್ತಾಳೆ. ಟೂ ವರ್ಸ್ಟ್ ಆಗಿ ಲೈಕ್ ಸ್ವಲ್ಪ ಬುದ್ಧಿ ಇಲ್ದೇ ಇರೋರು, ಮೆಂಟಲಿ ವೀಕ್ ಇರೋಂಥವ್ರು, ಫುಲ್ ಚೈಲ್ಡ್ ಪ್ರೋಮ್ಯಾಕ್ಸ್ ಗಳು ಹೆಂಗ್ ಆಡ್ತಾರೆ ಗೊತ್ತಲ್ವಾ, ಚಪ್ರೀಸ್ ಅಂತೆಲ್ಲ ಹೇಳ್ತೀವಲ್ಲ, ಅಷ್ಟು ವರ್ಸ್ಟ್ ಆಗಿ ಆಡ್ತಾ ಇದ್ದಾಳೆ. ನೋಡಿ ಇವಾಗ ನಾನು ತೋರಿಸ್ತೀನಿ ಒಂದು ಬೈಟ್ ನಿಮಗೆ. ನೋಡಿ, ಆ ಕೋಲ್ ಕೊಟ್ಟಿರೋದು ವಾಟರ್ ಇಂದ ಎತ್ತಕ್ಕಂತ ಬಾಲ್ಗಳನ್ನ ಎತ್ಕೊಂಡು ಹೋಗೋದಕ್ಕೆ, ಚಿಕ್ಕ ಬಾಲ್ ಮತ್ತೆ ದೊಡ್ಡ ಬಾಲ್ಗಳನ್ನ ಎತ್ಕೊಂಡು ಹೋಗೋದಕ್ಕೆ. ಬಟ್ ಧ್ರುವಂತ್ ಅವ್ರು ಯಾವಾಗ ಬುದ್ಧಿವಾದ ಹೇಳಕ್ ಬರ್ತಾರೆ, ಬುದ್ಧಿವಾದ ಹೇಳಿದಾಗ ರಕ್ಷಿತನ್ ತಪ್ಪು ಅಂತ ಗೊತ್ತಾಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದೆ ಎಷ್ಟು ಹುಚ್ಚಾಟದಲ್ಲಿ ಆಡ್ತಾ ಇದ್ದಾಳೆ ಅಂತಂದ್ರೆ ತುಂಬಾ ವರ್ಸ್ಟ್ ಆಗಿ ಆಡ್ತಾ ಇದ್ದಾಳೆ. ಕೋಲನ್ನ ಎತ್ಕೊಂಡು ನೀರ್ಗೆ ಹೊಡಿತಾ ಇದ್ದಾಳೆ. ಇದು ನನ್ನ ಇಷ್ಟ ಅಂತ ಹೇಳ್ತಾರೆ. ಸ್ಪಂದನ ಆ ಕಡೆ ಧ್ರುವಂತ್ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇದಾರೆ, ಆದ್ರೂ ಕೂಡ ಸಮಾಧಾನ ಆಗದೆ ಇದು ನನ್ನ ಇಷ್ಟ ಅಂತ ಎಗರಾಡ್ತಿದ್ದಾರೆ. ಸೊ ಅದೇ ಹೇಳದ್ನಲ್ಲ, ಇವತ್ತಿನ ಎಪಿಸೋಡ್ ನೋಡಿದಾಗ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ಅವಳ ಒಂದು ಫ್ಯಾನ್ ಬೇಸ್ ಏನಿತ್ತು ಅದನ್ನ ಇನ್ನು ಮುಂದೆ ಕಳ್ಕೊತಾ ಹೋಗ್ತಾಳೆ ಅಂತ. ಬಿಕಾಸ್ ಈ ವಾರದಲ್ಲಾದ್ರೂ ಕಳ್ಕೊತಾ ಹೋಗ್ತಾಳೆ. ಈ ವಾರದಲ್ಲಿ ಸುದೀಪ್ ಸರ್ ಕಣ್ಣಿಗೆ ಅವಳು ಗುರಿ ಆಗ್ತಾಳೆ ಅಂತ ನಾನೇ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ಸುದೀಪ್ ಸರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿಯ ಒಂದಷ್ಟು ತಪ್ಪುಗಳ ವಿಚಾರದಲ್ಲಿ ಅವಳ ಒಂದು ಅತಿರೇಕದ ಒಂದು ಅಹಂಕಾರ, ಆ ಒಂದು ಅತಿರೇಕದಲ್ಲಿ ನನಗೆ ಯಾರು ಏನು ಮಾಡಲ್ಲ, ನಾನು ಸರ್ವೋತ್ತಮಳು, ನಾನು ಉತ್ತಮಳಾಗ್ತಾ ಇದ್ದೀನಿ, ನಾನು ಮಾಡ್ತಿರೋದೇ ಕರೆಕ್ಟ್ ಅನ್ನೋದೊಂದು ತಲೆಯಲ್ಲಿರ್ತಕ್ಕಂಥ ಒಂದು ತುಪ್ಪ ಏನಿದೆ, ಸೊ ಟೀ ತುಪ್ಪ ಏನಿದೆ ಅದನ್ನ ಸ್ವಲ್ಪ ಇಳಿಸ್ಬೇಕಾಗುತ್ತೆ ತಲೆಯಲ್ಲಿರ್ತಕ್ಕಂಥದ್ದು. ಅದನ್ನ ಇಳಿಸ್ಲಿ ಆದಷ್ಟು ಬೇಗ ಅಂತ ಅನ್ಕೊಂತೀನಿ. ಸೊ ಈಗ ನಿನ್ನೆ ಅಷ್ಟೇ ಒಂದು ಪೋಸ್ಟ್ ನೋಡಿದೆ. ಆ ಒಂದು ಪೋಸ್ಟ್ ಅಲ್ಲಿ ಯಾರೋ ಒಬ್ಬ ಮೆನ್ಷನ್ ಮಾಡಿದ, ಕವಿ ಕಾಣತನ್ನು ಧ್ರುವಂತ್ ಕಂಡ, ರಕ್ಷಿತಾ ಶೆಟ್ಟಿ ಏನು ಅಂತ ಅವ್ನು ಮುಂಚೆನೆ ಹೇಳಿದ್ದ ಭವಿಷ್ಯ, ಅದು ನಿಜ ಆಯ್ತು ಅಂತಂದೇಳಿ. ಆಕ್ಚುಲಿ ಅದೇ ಆಗ್ತಾ ಇದೆ. ಧ್ರುವಂತ್ ಹೇಳದಂತ ಪ್ರತಿಯೊಂದು ಮಾತು ಸತ್ಯ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಮುಖಗಳು ಈಗ ಆಚೆ ಬರ್ತಾ ಇದೆ. ಎಷ್ಟೋ ಜನ ಮಾತಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ಆಗ್ಲತ್ತವ್ರು ಮಲ್ಕೊಂತಾಳೆ, ಬರೀ ಮಲ್ಕೊಂತಾಳೆ. ನಾನು ಅವಾಗ ಯಾವತ್ತು ಅನ್ಕೊಂತಾ ಇರ್ಲಿಲ್ಲ. ಪ್ರೊಮೋಗಳೆಲ್ಲ ನೋಡಿದಾಗ, ಎಪಿಸೋಡ್ ಅಲ್ಲಿ ನಾವು ನೋಡಿದಾಗ ಎಲ್ಲೂ ಕೂಡ ಮಲ್ಗಲ್ಲ ಅಂತ. ಬಟ್ ಅಸಲಿ ಆಟ ನಿನ್ನೆ ಗಿಲ್ಲಿ ಕೂಡ ರಿವೀಲ್ ಮಾಡ್ದ. ನಿನ್ನೆ ಎಪಿಸೋಡ್ ಅಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಒರಿಜಿನಾಲಿಟಿ ಆಚೆ ಬರ್ತಾ ಇದೆ. ಇನ್ನು ಮುಂದಾದ್ರೂ ಕೊನೆಯ ದಿನಗಳು ಬಂದಾಗ ಎಲ್ಲರೂ ಕೂಡ ಅಲರ್ಟ್ ಆಗ್ಬೇಕು. ಮುಂಚೆ ತಪ್ಪು ಮಾಡಿದಂತ ಅಶ್ವಿನಿ ಅವರು ಈಗ ತಿದ್ಕೊಂಡು ಒಳ್ಳೆ ಒಂದು ದಾರಿಲಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಟ್ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅಡುತ್ತಾ ಇದ್ದಾಳೆ, ಹೆಸರನ್ನ ಕೆಡಿಸ್ಕೋತಾ ಇದ್ದಾಳೆ. ಹೊರಗಡೆ ಇದ್ದಂತ ಅತಿರೇಕವಾದಂತ ಫ್ಯಾನ್ಸ್ ಗಳನ್ನ ಹರ್ಟ್ ಮಾಡಿ ಅವರ ಒಂದು ಮನಸ್ಸಿಂದ ಆಚೆ ಬರ್ತಾ ಇದ್ದಾಳೆ. ಒಂದಷ್ಟು ಫ್ಯಾನ್ಸ್ ಗಳನ್ನ ಕಳ್ಕೊತಾ ಇದ್ದಾಳೆ ಅನ್ನೋದು ಎತ್ತು ಕಾಣಿಸ್ತಾ ಇದೆ. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಗಿಲ್ಲಿ ಕಾವ್ಯ ಹರ್ಟ್ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಇದನ್ನ ಹೇಳ್ತಾ ಇಲ್ಲ. ಧ್ರುವಂತ್ ಅವ್ರ ವಿಚಾರದಲ್ಲೂ ಕೂಡ ಎಲ್ಲಿ ಬೈಬೇಕು ಅಲ್ಲಿ ಬೈಬೇಕು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋಬೇಕು. ಬಟ್ ಎಲ್ಲಾ ಕಡೆನೂ ನಾನ್ ಮಾಡ್ತಿರೋದೇ ಸರಿ ಅನ್ನೋದು ಸರಿ ಇಲ್ಲ. ಹಾಗೆ ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಕೂಡ ನಾನು ನೋಡಿದೆ, ಮ್ಯೂಟೆಂಟ್ ರಘುವರ್ಗೆ ಹೊಡಿತಾ ಇದ್ಲು. ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಲ್ಲೂ ಕೂಡ ಗೆಸ್ಟ್ ಗಳು ಬಂದಿದ್ದಾಗ ಕಂಬಳದ್ದು ಸೀನ್ ರೀಕ್ರಿಯೇಟ್ ಮಾಡಿ ಅಂತಂದಾಗ್ಲೂ ಕೂಡ ಒಂದು ಕೈಯಲ್ಲಿದ್ದಂತ ಒಂದು ಚಾಟಿಲಿ ಗಿಲ್ಲಿಗೆ ಮತ್ತೆ ಧ್ರುವಂತ್ಗೆ ನಿಜವಾಗೂ ಹೊಡಿತಾ ಇದ್ಲು. ಅದು ಆಕ್ಚುಲಿ ಮಾಡಂಗೆ ಇಲ್ಲ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಸುದೀಪ್ ಸರ್ ಲಾಸ್ಟ್ ವಾರ ಕೇಳಿಲ್ಲ, ಬಟ್ ಈ ವಾರ ಕೇಳಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ಬಿಟ್ರೆ ನನಗ್ ಮಾತ್ರ ರೈಟ್ಸ್ ಇದೆ ಅನ್ನೋದು ಒಂದು ಅಹಂಕಾರವಾಗಿ ಬದಲಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಅದನ್ನ ಕೇಳಿ ಅಂತ ಅನ್ಕೊಂತೀನಿ. ಇದಿಷ್ಟು ಇವತ್ತಿನ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ನನ್ನ ಕಮೆಂಟ್ ತಿಳಿಸಿ. ಹಾಗೆ ಸದ್ಯದಲ್ಲೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಗೊತ್ತಲ್ಲ, RVK ಸ್ಟುಡಿಯೋಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಂತ ತಿಳಿಸಬಹುದು. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನೊಂದು ಪೇಜ್ ಇದೆ, ಅಲ್ಲಿ ಜಾಯ್ನ್ ಆಗಿ RVK ಸ್ಟುಡಿಯೋಸ್ ನನ್ನ ಒಂದು ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.